ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವಿವಾಗ ಗ್ರಾನೈಟ್ ನೋಡೋದಕ್ಕೆ ಅಂತೇಳಿ ನಾಗರಬಾವಿ ಸೈಡು ದೀಪಾ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ತುಂಬ ಕಡೆ ಗ್ರಾನೈಟ್ ಇಟ್ಕೊಂಡಿದ್ದಾರೆ ನೋಡಿ, ಎಲ್ಲ ಕಡೆ ಗ್ರಾನೈಟ್ ಶಾಪ್ಗಳಿದೆ. ಮನೆ ಕಟ್ಟುವಾಗ ಒಂದೇ ಕಡೆ ನೋಡಿ ನಾವು ತೊಗೊಳಕ್ಕಾಗಲ್ಲ ಅಲ್ವಾ, ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ, ತುಂಬ ಕಡೆ ವಿಚಾರಿಸ್ಬೇಕಾಗತ್ತೆ. ಕೆಲವೊಂದು ಕಡೆ ನಮ್ಗೆ ಇಷ್ಟ ಆಗಲ್ಲ, ಇನ್ನು ಕೆಲವೊಂದು ಕಡೆ ನಮ್ಗೆ ಇಷ್ಟ ಆದಲ್ಲಿ ನಮ್ಗೆ ಬೇಕಾದಷ್ಟು ಸಿಗೋದಿಲ್ಲ. ಹಾಗೆ ಇನ್ನು ಕೆಲವೊಂದು ಕಡೆ ರೇಟ್ ತುಂಬ ಜಾಸ್ತಿ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ತುಂಬ ಕಡೆ ವಿಚಾರಿಸ್ಕೊಂಡೇ ತೊಗೋಬೇಕಾಗತ್ತೆ. ನಾವು ಕಲರ್ ನಿಮ್ಗೆ ಇಷ್ಟ ಇದೆ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇ, ಕಲರ್ಸ್ ರೇಟು. ನಮಗೆ ಈ ಕಲರ್ ಗ್ರಾನೈಟ್ ತುಂಬ ಇಷ್ಟ ಆಯಿತು, ಅದಕ್ಕೆ ಇದೇ ಗ್ರಾನೈಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಕಡೆ ಹೋಗಿದ್ವಿ, ಅಲ್ಲಿ ತುಂಬ ಇಷ್ಟ ಆಗಿತ್ತು, ಆದರೆ ನಮಗೆ ಬೇಕಾದಷ್ಟು ಅಲ್ಲಿ ಸಿಕ್ಕಿಲ್ಲ, ಮತ್ತು ತರಿಸ್ಕೊಡೋಕ್ಕೂ ಆಗಲ್ಲ ಅಷ್ಟು ಅಂತಂದರು. ಹಾಗೆ ಬಂದ್ವಿ. ತುಂಬ ಕಲರ್ಸ್ ಇದೆ ಇಲ್ಲಿ, ಬ್ಲ್ಯಾಕ್ ಜಾಸ್ತಿ ಇದೆ, ಎಲ್ಲ ಕಲರ್ಸ್ ಸಿಗುತ್ತೆ ಅಂತ ಅಂದರು. ಇಲ್ಲಿ ಒಂದೊಂದು ಕಡೆ ರೇಟ್ ಎಷ್ಟೊಂದು ಹೇಳಿರ್ತಾರೆ, ಆಮೇಲೆ ಅವ್ರು ಕಡಿಮೆನೂ ಮಾಡಲ್ಲ ಅಂತಾರೆ. ಅದೇ ಇನ್ನೊಂದು ಕಡೆ ಹೋಗಿ ನೋಡಿದಾಗ ಅಲ್ಲಿಗಿಂತ ಕಡಿಮೆಗೇ ಸಿಗತ್ತೆ. ನಾವಿವಾಗ ತೊಗೊಂಡಿದ್ದು ಹೊರಗಡೆ ಹಾಕೋದಿಕ್ಕೆ ಅಂತೇಳಿ. ಹಾಗೆ ಈವ್ನಿಂಗ್ ಟೈಮಲ್ಲಿ ನಾನಿಲ್ಲಿ ಆರುಷಿಗೆ ಓದಿಸ್ತಾ ಕೂತ್ಕೊಂಡಿದ್ದೆ. ಆನಂತರ ಅವಳಿಗೆ ಸ್ಕೂಲಲ್ಲಿ ಮ್ಯಾಟ್ ಮಾಡೋದಕ್ಕೆ ಕೊಟ್ಟಿದ್ರಂತೆ, ಅದು ಬರಲ್ಲ, ಹೇಗೆ ಮಾಡೋದು ಅಮ್ಮ ಹೇಳ್ಕೊಡು ಅಂತಿದ್ಲು. ಅವಳಿಗೆ ಇಲ್ಲಿ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೆ. ಆರುಷಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅವಳಿಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಮಾಡೋದು ಅಂತೇಳಿ. ಅವಳ ಸ್ಕೂಲ್ ಬುಕ್ಸಲ್ಲಿ ಇದೆ ಅದು. 2 ಕಲರ್ ಪೇಪರ್ನ ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಗ್ತಾಯಿತ್ತು. ನಾನು ಸ್ವಲ್ಪ ದೊಡ್ಡ ಸೈಜ್ನೇ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು, ಆಮೇಲೆ ಕಟ್ ಮಾಡಿ ತೆಗಿಬೋದು ಅಂತೇಳಿ. ನೋಡಿ ಇವಾಗ ಇಷ್ಟು ಹೆಣೆದಿದ್ದಾಗಿದೆ. ಒಂದು ಮೇಲೆ ಒಂದು ಕೆಳಗೆ ಮಾಡ್ತಾ ಈ ರೀತಿ ಹೆಣ್ಕೋತಾ ಹೋಗೋದು. ಇದು ತುಂಬ ಸುಲಭ, ನೋಡೋಕ್ಕೂ ಚೆಂದ. ಊರಲ್ಲೆಲ್ಲ ಮುಂಚೆ ಬೇಸಿಗೆಗಾಲದಲ್ಲಿ ಮನೆ ಅಂಗಳಕ್ಕೆ ಚಪ್ಪರ ಹಾಕ್ತಾಯಿದ್ರು, ಮನೆಗೆ ತುಂಬ ಬಿಸಿಲು ಬರುತ್ತೆ ಅಂತೇಳಿ. ಮಡ್ಲನ್ನು ಇದೇ ರೀತಿ ನೇಯ್ತಾ ಇದ್ರು, ಮಡ್ಲು ನೆನೆಸ್ಬಿಟ್ಟು ನೇಯ್ತಾ ಇದ್ರು. ಹಾಗೆ ಮಳೆಗಾಲದಲ್ಲಿ ತಟ್ಟಿ ಕಟ್ಟೋದಕ್ಕೆ ಮಳೆ ನೀರೆಲ್ಲ ಮನೆ ಒಳಗಡೆ ಸೀರಬಾರ್ದು ಅಂತೇಳಿ ತಟ್ಟಿ ಕಟ್ತಾಯಿದ್ರು. ಆಗಲೂ ಕೂಡ ಮಡ್ಲನ್ನು ಇದೇ ರೀತಿ ನೇಯ್ತಾ ಇದ್ರು. ಇವಾಗೆಲ್ಲ ಸಿಗೋದು ಅಪರೂಪ ನೋಡೋಕ್ಕೆ. ಇದೇ ಥರ ಹಳೆ ಬನಿಯನ್ನು ಅಥವಾ ಲೆಗ್ಗಿನ್ಸು ಡ್ರೆಸ್ ಎಲ್ಲ ಇರುತ್ತಲ್ವ, ಅದನ್ನ ಕಟ್ ಮಾಡಿ ಮ್ಯಾಟ್ ಮಾಡಿಕೊಂಡ್ರೆ ಕಾಲು ಒರೆಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಟನಲ್ಲಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇವಾಗ ಈ ಥರ ನೇಯ್ದಿದ್ದಾಗಿದೆ, ಸೈಡೆಲ್ಲ ಕಟ್ ಮಾಡಿ ತೆಗಿಬೇಕು. ಆ ಕಡೆ ಈ ಕಡೆ ಎಲ್ಲ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಬೇಕು. ಇನ್ನೊಂದು ಲೈನ್ ಇದನ್ನ ಹಾಕ್ತೀನಿ. ಈಗ ಇವಾಗ ರೆಡಿ ಆಯಿತು. ಆರುಷಿಯ ಈ ಕ್ರಾಫ್ಟ್ ಮುಗಿತಿದ್ದಂಗೆ ಪಕ್ಕದಲ್ಲಿರೋ ಬೆಕ್ಕಿನ ಮರಿ ಓಡೋಗಿ ಸೋಫಾ ಕೆಳಗಡೆಯಿಂದ ಒಂದು ಇಲಿ ಮರಿನ ಹಿಡ್ಕೊಂಡು ಬಂದುಬಿಡ್ತು. ನಮಗೆ ತುಂಬ ಆಶ್ಚರ್ಯ, ಎಲ್ಲೂ ಇಲಿ ನೋಡೇ ಇರಲಿಲ್ಲ ನಾವು. ಬೆಕ್ಕುಗಳು ಸತ್ತೋದ್ಮೇಲೆ ಯಾವಾಗಲೂ ಮನೆ ಒಳಗಡೆ ಇಲಿ ಸೇರ್ಕೊಂಡ್ಬಿಟ್ಟಿತ್ತು ಅನಿಸುತ್ತೆ, ನಮಗೆ ಗೊತ್ತೇ ಆಗಿರಲಿಲ್ಲ. ನೋಡಿ ಮರಿ ಕೂಡ ಹಾಕ್ಕೊಂಡ್ಬಿಟ್ಟಿದೆ, ಅದು ಹಿಡ್ಕೊಂಡು ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು. ಇಲಿ ಮನೆ ಒಳಗಡೆ ಸೇರ್ಕೊಂಡಿದ್ದು ನಮ್ಗೆ ಹೇಗೆ ಗೊತ್ತಾಗಿಲ್ಲ ಅಂತಲೇ ಯೋಚನೆ ಆಗ್ತಿದೆ. ಯಾವಾಗಲೂ ಡೋರ್ ಓಪನ್ ಮಾಡಿದಾಗ ಅದು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಬೆಳಿಗ್ಗೆ ತಿಂಡಿಗೆ ಪುಲ್ಕ ಮತ್ತು ಹೆಸರು ಕಾಳು ಬಾಜಿ ಮಾಡಿದ್ದೀನಿ. ನಾನಿವಾಗ ತಿಂಡಿ ಹಾಕ್ಕೊಂಡಿದ್ದೀನಿ ತಿನ್ನೋದಕ್ಕೆ ಅಂತೇಳಿ. ನಾನು 2 ಪುಲ್ಕ ತೊಗೊಂಡಿದ್ದೀನಿ, ಚಿಕ್ಕ ಸೈಜಿದು. ಹಾಗೆಯೇ ಹೆಸರು ಕಾಳು ಬಾಜಿಗೂ ಕೂಡ ಆಯಿಲ್ನ ಹಾಕ್ಕೊಂಡಿಲ್ಲ, ಜಸ್ಟ್ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ವೆಯ್ಟ್ ಲಾಸ್ ಜರ್ನಿಯಲ್ಲೆಲ್ಲ ಇರುವಾಗ ನಾವು ತಗೊಳ್ಳೋ ಫುಡ್ ಕೂಡ ಜಾಸ್ತಿ ಆಯಿಲಿ ಇರಬಾರ್ದು, ಹಾಗೆಯೇ ಜಾಸ್ತಿ ಕೂಡ ಫುಡ್ ತೊಗೋಬಾರ್ದು, ಕಂಟ್ರೋಲಲ್ಲಿ ಇರಬೇಕು. ಇವಾಗ ಬೆಳಿಗ್ಗೆ 10:30 ಆಗ್ತಾಯಿದೆ. ನನ್ನ ತಿಂಡಿ ಎಲ್ಲ ಆಯಿತು, ಹಾಗೆ ಅಡುಗೆ ಕೂಡ ಆಯಿತು. ಸಾಂಬಾರು ಮತ್ತು ಒಂದು ತಂಬಳಿ ಮಾಡಿಟ್ಟಿದ್ದೀನಿ, ಬೆಳ್ಳುಳ್ಳಿ ತಂಬಳಿ. ಮಧ್ಯಾಹ್ನ ಊಟಕ್ಕೆ ಖುಷಿ ಬರ್ತಾಳೆ, ನಾನು ಖುಷಿ ಇಬ್ಬರೇ ಇರೋದು, ಮತ್ತು ಯಾರು ಇರೋಲ್ಲ. ಅದಕ್ಕೆ ತಂಬಳಿ ಮತ್ತು ಸಾಂಬಾರು ಸಾಕು ಅಂತ ಅಷ್ಟೇ ಮಾಡಿದೆ. ಇವಾಗ ಬಿಲ್ಡಿಂಗ್ ಕಡೆಗೆ ಹೊರಡ್ತಾ ಇದ್ದೀನಿ. ಇಲ್ಲಿ ಪ್ರತಿದಿನ ಕೂದಲೆಲ್ಲ ತೊಗೊಂಡು ಹೋಗೋದಕ್ಕೆ ಬರ್ತಾರೆ. ಕೂದಲೆಲ್ಲ ನಾವು ಬಾಚಿದ ಮೇಲೆ ಕೂದಲು ಬರುತ್ತಲ್ಲ ಬಾಚಣಿಗೆಗೆ, ಆ ಕೂದಲೆಲ್ಲ ಎತ್ತಿಟ್ಟರೆ ತೊಗೊಂಡು ಹೋಗ್ತಾರೆ. ಇಲ್ಲಿ 100 ಗ್ರಾಮಿಗೆ 400 ರೂಪಾಯಿ ಅಂತ ಹೇಳ್ತಾ ಇದ್ರು. ನಾನೇನು ಎತ್ತಿಡೋದಕ್ಕೆ ಹೋಗಲ್ಲ, ಪ್ರತಿದಿನ ಬಂದು ಕೇಳ್ತಾ ಇರ್ತಾರೆ. ಹೆಚ್ಚಾಗಿ ದಿನಾಲೂ ಬರ್ತಾರೆ ಇಲ್ಲಿ ಚೌಳಿ ಎಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೂದಲು ತೊಗೊಂಡು ಹೋಗ್ತಾರೆ. ಕೆಲವರು ಪಾತ್ರೆಯನ್ನು ಕೊಡ್ತಾರೆ ಕೂದಲಿಗೆ, 2 ಥರ ಇದೆ, ಹಣನೂ ಕೊಡ್ತಾರೆ, ಪಾತ್ರೆನೂ ಕೊಡ್ತಾರೆ.
ಈಗ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ರಲ್ಲ ಆ ಸೌಂಡ್ ಬರ್ತಾ ಇತ್ತು ಅಂತೇಳಿ ನಾನು ಒಂದ್ಸರಿ ಸುಮ್ಮನೆ ಇದ್ದೆ. ಬೆಳಿಗ್ಗೆ ಆದಮೇಲಿಂದ ಹೊರಗಡೆ ಸೌಂಡ್ ಜಾಸ್ತಿನೇ ಆಗಿಬಿಡುತ್ತೆ. ಇಲ್ಲಿ ಏನಾದರೂ ಒಂದು ಸೇಲಿಗೆ ಬಂದಿರುತ್ತೆ ಅಥವಾ ಏನೋ ಒಂದು ಸೌಂಡ್ ಬರ್ತಾನೆ ಇರುತ್ತೆ ಆಚೆ ಕಡೆಯಿಂದ. ಈಗ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀನಿ. ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡಿದ್ದಾಯಿತು. ಇನ್ನೂ ಕೆಲಸ ಇದೆ. ಮನೆ ಕ್ಲೀನಿಂಗ್ ಆಗಿಲ್ಲ, ಹೊರಗಡೆ ಎಲ್ಲ ಕ್ಲೀನಿಂಗ್ ಆಗಿದೆ. ಮನೆ ಕ್ಲೀನಿಂಗ್ ಬಂದುಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಮೊದಲು ಅಲ್ಲಿ ಹೋಗಿ ಕೆಲಸ ಏನು ನಡೀತಾ ಇದೆ ನೋಡಿಕೊಂಡು ಆಮೇಲೆ ಬಂದು ಮಾಡೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀನಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಏನು ಕೆಲಸ ನಡೀತಾ ಇದೆ ಅಂತ. ನಾನು ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಹಾಗೆ ತುಂಬ ಜನ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಹಾಕಿ ಅಂತ ಕೂಡ ಕೇಳಿದರೆ. ಹಾಗೆ ಈಗಲೂ ಕೂಡ ಕೆಲವೊಬ್ಬರು ನನಗೆ ಬೇರೆ ಬೇರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿರ್ತಾರೆ, ಯಾವಾಗ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಹಾಕ್ತೀರಾ, ಯಾವಾಗಿಂದ ಹಾಕ್ತೀರಾ ಅಂತ ಕೇಳ್ತೀರಾ. ಯಾಕೋ ನೋಡಿ ಟೈಮ್ ಕೂಡ ಬರ್ತಾನೆ ಇಲ್ಲ ನನಗೆ. ಅಲ್ಲಿ ಇಲ್ಲಿ ಓಡಾಟಕ್ಕೆ ಸರಿ ಆಗಿಬಿಟ್ಟಿದೆ, ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಮಾಡಿದ್ಮೇಲೆ ಕರೆಕ್ಟಾಗಿ ತೋರಿಸ್ಬೇಕಾಗತ್ತೆ. ಏನೆಲ್ಲ ರೆಸಿಪಿ ಮಾಡಿದೆ, ಏನು ಮಾಡಿದೆ, ಏನೆಲ್ಲ ಎಕ್ಸಸೈಸ್ ಮಾಡಿದೆ ಇವೆಲ್ಲ ತೋರಿಸ್ಬೇಕಾಗತ್ತೆ. ಅದಕ್ಕೆ ನನಗೆ ಟೈಮೇ ಇರ್ತಾ ಇಲ್ಲ. ಈಗ ಬೇಗ ಬೇಗ ಕೆಲಸ ಮುಗಿಸಿ ಅಲ್ಲೂ ಹೋಗಬೇಕು. ಒಂದಲ್ಲ ಒಂದು ಕೆಲಸ ಇರುತ್ತೆ ಇವಾಗ ನನಗೆ, ಅದಕ್ಕೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ. ಸಾರಿ, ಬೇಜಾರಾಗಬೇಡಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಅದು ಕಷ್ಟ ಆಗ್ತಾ ಇದೆ. ನಾನು ವೆಯ್ಟ್ ಲಾಸ್ ಆದಮೇಲೆ ನಿಮಗೆ ವಿಡಿಯೋನ ಶೇರ್ ಮಾಡೋಕ್ಕಾಗತ್ತಾ ಏನೋ ಗೊತ್ತಿಲ್ಲ. ಆದರೆ ಟ್ರೈ ಮಾಡ್ತೀನಿ. ಬಹುಶಃ ಆಗಲ್ಲ. ನನಗೆ ಪ್ರತಿದಿನ ಬಿಲ್ಡಿಂಗ್ ಹತ್ರ ಕೂಡ ಹೋಗಬೇಕಾಗತ್ತೆ. ಹಾಗೆ ಬೇರೆ ಬೇರೆ ಕೆಲಸ ಇರುತ್ತೆ. ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇವಾಗ ಓದಿಸ್ಬೇಕಾಗತ್ತೆ. ನಾನು ಅಲ್ಲಿ ಇಲ್ಲಿ ಟ್ರೈಪಾಡೆಲ್ಲ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡುವಷ್ಟು ಟೈಮ್ ಇರಲ್ಲ. ಗಡಿಬಿಡಿಯಲ್ಲೇ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ಅದನ್ನ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಮಾಡಬೇಕಂದ್ರೆ ಟ್ರೈಪಾಡೆಲ್ಲ ಇಟ್ಬಿಟ್ಟು ವಿಡಿಯೋ ಮಾಡಬೇಕು. ಕರೆಕ್ಟ್ ಜಾಗದಲ್ಲಿ ಅದನ್ನ ಇಟ್ಟು ಸರಿಯಾಗಿ ವಿಡಿಯೋ ಆಗ್ತಾ ಇದೆಯಾ ಇಲ್ವಾ ಅದನ್ನ ಚೆಕ್ ಮಾಡ್ಕೋಬೇಕು. ಅದಕ್ಕೆಲ್ಲ ತುಂಬ ಟೈಮ್ ಬೇಕಾಗತ್ತೆ. ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಯಾರಾದರೂ ವಿಡಿಯೋ ಮಾಡಿಕೊಡೋರಿದ್ರೆ, ಹೆಲ್ಪಿಗಿದ್ರೆ ಚೆನ್ನಾಗಿರುತ್ತೆ. ನಾವೇ ಎಲ್ಲ ಮಾಡ್ಕೋಬೇಕು ಅಂದಾಗ ತುಂಬ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಹಾಕೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಇಲ್ಲಿ ನೋಡಿ 2 ದಾಸವಾಳ ಹೂವಾಗಿದೆ. ಚಿಕ್ಕ ಚಿಕ್ಕದು ಟ್ವಿನ್ಸ್ ಥರ ಆಗಿದೆ, ನೋಡ್ಬೋದು. ನೋಡಿ, ಟ್ವಿನ್ಸ್ ಥರ ಇದೆ. ಇದು ಜೋಡಿ ಆಗಿದೆ. ಜೋಡಿ ದಾಸವಾಳ ನಾನು ಎಷ್ಟು ದಿವಸದವರೆಗೆ ನೋಡಿರಲಿಲ್ಲ, ಯಾವತ್ತೂ ಹಾಕಿರಲಿಲ್ಲ ನಮ್ಮ ಮನೆಯಲ್ಲಿ. ನೀವು ಯಾರಾದರೂ ನೋಡಿದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇಲ್ಲೂ ಕೂಡ ನೋಡಿ, ಈ ಸೈಡಲ್ಲಿ ಮತ್ತು ಈ ಸೈಡಲ್ಲಿ 2 ಕಡೆನೂ ಈ ಥರ ಬಂದಿದೆ. ಪುಟ್ಟ ಹೂವಾಗಿದೆ, ಅಷ್ಟು ದೊಡ್ಡ ಸೈಜ್ ಹೂವಾಗಿಲ್ಲ, ಪುಟ್ಟ ಸೈಜ್ ಹೂವಾಗಿದೆ. ನಮ್ಮನೆ ಗಿಡದಲ್ಲಿ ಇದೇ ಫಸ್ಟ್ ಟೈಮ್ ಈ ರೀತಿ ಆಗಿರೋದು, ಜೋಡಿ ದಾಸವಾಳ. ಇಲ್ಲೆಲ್ಲ ಫ್ಲೋರಿಂಗ್ ಕೆಲಸ ಮುಗಿದಿದೆ. ಇನ್ನು ಕಿಚನ್ ಆಗಬೇಕು. ಹಾಗೆ ಬಾತ್ರೂಮ್ಗೂ ಕೂಡ ಕೆಳಗಡೆ ಕಲ್ಲು ಹಾಕಿದ್ದು ಆಗಿದೆ. ಗೋಡೆಗೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾಗಿದೆ. ಇಲ್ಲಿ ಎಲ್ಲ ಥರ ಫ್ಲೋರಿಂಗ್ ಕೆಲಸ ಮುಗಿದಿದೆ. ಹಾಗೆ ಮನೆಗೆ ಬಂದಿದ್ದೆ, ಒಂದು ಉದ್ದಿನ ಬೇಳೆ ಹಸಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಜ್ಜಿ ಮಾಡ್ತಾ ಇದ್ದಂಥ ಉದ್ದಿನ ಬೇಳೆ ಹಸಿ ಅಮ್ಮ ಕೂಡ ಮಾಡ್ತಾಯಿದ್ರು ನಾವು ಚಿಕ್ಕವರಿರುವಾಗ. ತುಂಬ ಚೆನ್ನಾಗಿರುತ್ತೆ. ಅದನ್ನು ಈಗಷ್ಟೇ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಹಾಕಿರ್ತೀನಿ, ಬೇಕಾದವ್ರು ಚೆಕ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡುವಂಥದ್ದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ದಿನ. ಶ್ರೀರಾಮನ ಭಕ್ತರು ಬಹಳ ವರ್ಷದಿಂದ ಕಂಡಂತಹ ಕನಸನ್ನು ಮೋದಿಯವರು ನನಸು ಮಾಡಿದಂಥ ದಿನ ಅದು. ಆ ದಿವಸ ರಾಮನ ಭಕ್ತರು ದೇಶದಾದ್ಯಂತ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಿಸಿದಂಥ ದಿನ ಇದು. ಅಂಕೋಲಾದಲ್ಲಿ ರಾಮನ ಭಕ್ತರು ಅಯೋಧ್ಯೆ ಥರ ಮಾಡಿಕೊಂಡು ಸಂಭ್ರಮಿಸಿದಂಥದ್ದು. ಅಲ್ಲಿಂದ ನನಗೆ ವಿಡಿಯೋ ಕಳಿಸಿದ್ರು, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಪರ್ಯಾಸ ಏನಂತಂದರೆ, ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರ ಮನೆಗೂ ಮಂತ್ರಾಕ್ಷತೆಯನ್ನು ಕಳಿಸಿದ್ರು ಅನ್ನೋದನ್ನು ನಾನು ಕೇಳಿದ್ದೆ. ಹಾಗೆ ಬಹಳಷ್ಟು ಜನರ ವಿಡಿಯೋದಲ್ಲೂ ಕೂಡ ನೋಡಿದ್ದೆ, ನಮ್ಮ ಮನೆಗೆ ಕಳಿಸಿದ್ದಾರೆ ಅಂತೇಳಿ ಖುಷಿ ಪಟ್ಕೊಂಡಿರುವಂಥದ್ದನ್ನು. ಹಾಗೆ ಅಮ್ಮನನ್ನು ಕೇಳಿದ್ದೆ, ಅಲ್ಲೂ ಕೂಡ ಕಳಿಸಿದ್ರು ಅಂತ ಹೇಳಿದ್ಲು. ಅಕ್ಕನನ್ನು ಕೇಳಿದೆ, ಅವಳು ಕೂಡ ಅವ್ರ ಮನೆಗೂ ಬಂದಿದೆ ಅಂತ ಹೇಳಿದ್ರು.
ಆದರೆ ನಮ್ಮ ಏರಿಯಾದಲ್ಲಿ ಏನು ವಿಪರ್ಯಾಸ ನೋಡಿ, ರಾಜಕೀಯದಿಂದಾಗಿ ಯಾರಿಗೂ ಕೊಟ್ಟೇ ಇಲ್ಲ. ಕೆಲವರು ಎಲ್ಲೆಲ್ಲೋ ಅವರ ಸಂಬಂಧಿಕರು ಪರಿಚಯದವರಿಂದ ತಕ್ಕೊಂಡಿದ್ದಾರೆ. ನಾನು ಕಾಯ್ತಾನೇ ಇದ್ದೆ, 22ನೇ ತಾರೀಕುವರೆಗೂ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಕೊನೆಗೂ ಸಿಕ್ಕೇ ಇಲ್ಲ. ಹಾಗೆ ಕೆಲವೊಬ್ಬರಿಗೆ ಕಾಲ್ ಮಾಡಿ ಕೇಳಿದೆ, ನಿಮ್ಮ ಮನೆಗೆ ಬಂದಿದೆಯಾ ಅಂತೇಳಿ. ಯಾಕೆಂದರೆ ನಾವು ಹೊರಗಡೆ ಓಡಾಡ್ತಿರುವಾಗ ಏನಾದರೂ ಮನೆಗೆ ಬಂದಿದ್ದರೆ, ನಾನು ಇಲ್ದಿರೋ ಟೈಮಲ್ಲಿ ನಾವಿಲ್ಲ ಅಂತೇಳಿ ವಾಪಸ್ ಹೋಗಿದ್ರೆ ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ಕೇಳಿದೆ. ಅವರು ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರು. ದೇವರನ್ನು ಕೂಡ ರಾಜಕೀಯಕ್ಕೆ ಬಳಸ್ತಾರೆ ಅನ್ನೋದು ನೋಡಿ ತುಂಬಾ ಒಂಥರ ಬೇಜಾರಾಯಿತು. ಶ್ರೀರಾಮ BJPಗೋ ಅಥವಾ ಕಾಂಗ್ರೆಸ್ಸಿಗೋ ಸೇರಿದವನಲ್ಲ ಅಲ್ವಾ. ಪ್ರತಿಯೊಬ್ಬ ಭಕ್ತರನ್ನು ಒಂದೇ ಸಮಾನವಾಗಿ ನೋಡ್ತಾನೆ ಭಗವಂತ. ಯಾಕಿದನ್ನ ಅರ್ಥ ಮಾಡ್ಕೊಳ್ಳಲ್ವೋ ಅದೊಂಥರ ವಿಚಿತ್ರ ಅನಿಸುತ್ತೆ. ಪ್ರತಿಯೊಬ್ಬ ಭಕ್ತರು ಕೂಡ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅಲ್ವಾ, ನಂತರನೇ ಮಂತ್ರಾಕ್ಷತೆ ಸಿಗತ್ತೆ, ಅಯೋಧ್ಯೆ ಫೋಟೋ ಸಿಗತ್ತೆ ಅಂತ ಪಾಪ ಕಾಯ್ತಾ ಇರ್ತಾರೆ. ಎಷ್ಟೋ ಜನರು ಕೇಳಿದೆ ನಾನು, ಪಾಪ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡ್ರು. ಹಾಗೆ ಯೋಗಕ್ಕೆ ಬರೋರ್ನು ಕೇಳಿದೆ, ನಿಮಗೇನಾದರೂ ಸಿಕ್ಕಿದೆಯಾ ಅಂತೇಳಿ. ಇಲ್ಲ ಅಂತೇಳಿದ್ರು, ನಮಗೂ ಕೂಡ ಸಿಕ್ಕಿಲ್ಲ ಅಂತೇಳಿ. ಕೆಲವರಿಗೆ ಅವರು ಪರಿಚಯದವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮಂತ್ರಾಕ್ಷತೆ ಕೊಡಲಿ ಬಿಡಲಿ, ಅದು ಅವ್ರ ಗುಣನ ತೋರಿಸುತ್ತೆ. ಆದರೆ ಭಕ್ತಿಯಿಂದ ಬೇಡ್ಕೊಂಡಂಥ ಎಲ್ಲ ಭಕ್ತರನ್ನು ಭಗವಂತ ಒಂದೇ ರೀತಿ ನೋಡ್ಕೊಳ್ತಾನೆ. ಭಗವಂತನಿಗೆ ಭೇದ ಭಾವ ಇಲ್ಲ ಯಾವತ್ತೂ ಕೂಡ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.